ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲಿಗೆ ಬಂದ್ಬಿಟ್ಟು ಬಳ್ಳಾರಿಗೆ ಬಂದ್ಬಿಟ್ಟು ಅವ್ರ ಬಾಯಿಗೆ ಬಂದಂಗೆ ವಿ ಸ್ಟ್ಯಾಂಡ್ ವಿತ್ ಅವರ್ MLA. ಓಕೆ, ನಿಮ್ಮ ಪಕ್ಷದ MLA ನೀವು ನಿಂತ್ಕೋಬೇಕು. ಯಾವುದಕ್ಕೆ ನಿಂತ್ಕೋಬೇಕು? ಎಂತ ಘಟನೆಗಳಿಗೆ ನೀವು ನಿಂತ್ಕೋಬೇಕು? ಇವತ್ತು ನಾವು ಬಳ್ಳಾರಿಯಲ್ಲಿ 30 ವರ್ಷ ನಾನು ರಾಜಕೀಯ ಮಾಡಿದ್ದೇನೆ. ಎಂತವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಯಾವತ್ತೂ ಕೂಡ ಪೊಲಿಟಿಕಲ್ ಫೈಟಿಂಗ್ಸ್ ಅನ್ನ ರ್ಯಾಲಿಗಳ ಮೂಲಕ, ಸ್ಟ್ರೈಕ್ಗಳ ಮೂಲಕ ಮಾಡ್ಕೊಂಡಿದ್ದೆ ವಿನಃ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ದಾಳಿ ಮಾಡಿದ ಘಟನೆಗಳು ಬಳ್ಳಾರಿ ಇತಿಹಾಸದಲ್ಲೂ ಕೂಡ ಯಾವತ್ತೂ ಕೂಡ ಹಿಸ್ಟ್ರಿನಲ್ಲಿ ನಡೆದಿಲ್ಲ. ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಬಂದ್ಬಿಟ್ಟು ವಿ ಸ್ಟ್ಯಾಂಡ್ ವಿತ್ ಅವರ್ MLA ಅಂತಂದ್ರು. ಓಕೆ, ಅದಕ್ಕೂ ನಾವೇನು ಯೋಚನೆ ಮಾಡಿ. ಸಭಾಧ್ಯಕ್ಷರೇ, ಆಮೇಲೆ ನಾವು ಮಾತಾಡ್ಬೇಕು. ರಂಗನಾಥ್ ಅವರೇ, ನಾನು ಮಾತಾಡಿದ ಮೇಲೆ ನೀವು 1 ಅವರ್ ಮಾತಾಡಿ. ಅಲ್ಲ, 1 ಅವರ್ ನೀವು 1 ಅವರ್ ಮಾತಾಡಿ. ಅಲ್ಲಲ್ಲ, ನೀವು 1 ಅವರ್ ಮಾತಾಡಿ. ರಂಗನಾಥ್ ಇನ್ವೆಸ್ಟಿಗೇಟ್ ಮಾಡ್ಲಿ ಅಂತಾನೆ ಹೇಳಿದ್ದಾರೆ ಅಲ್ಲಿ ಹೋಗಿ. ನಾನು ಹೇಳೋದನ್ನ ಪೂರ್ತಿ ಕೇಳಿ ರಂಗನಾಥ್. ಅಲ್ಲ, ಎಲ್ಲ ವಿಡಿಯೋಗಳಿದೆ. ಅಲ್ಲ, ಮೀಡಿಯಾ ಮುಂದೆನೆ ಮಾತಾಡಿದ್ದಾರೆ. ದಯಮಾಡಿ ನೋಡಿ, ನಾನು ನಿಧಾನವಾಗಿ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ದಯಮಾಡಿ ಎಲ್ಲ ಎವಿಡೆಂಟ್, ಪ್ರತಿಯೊಂದು ರೆಕಾರ್ಡೆಡ್, ಪ್ರತಿಯೊಂದು ವಿಡಿಯೋಗಳಿದೆ. ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸಂವಿಧಾನದ ಬಗ್ಗೆ ನೀವು ಮಾತಾಡುವಂತ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನೀನೇನ್ ಮಾತಾಡ್ತಾ ಇದೀಯ? ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ಗಲಾಟೆ ಆದ ತಕ್ಷಣ, ಮುಖ್ಯಮಂತ್ರಿಗಳೇ 1 ಅವರಲ್ಲೇ ನಾನು ನಿಮಗೊಂದು ಲೆಟರ್ ಬರೆದೆ. ಕೇಂದ್ರ ಗೃಹ ಮಂತ್ರಿಗಳಿಗೂ ಲೆಟರ್ ಬರೆದೆ, ಗವರ್ನರ್ಗೂ ಲೆಟರ್ ಬರೆದೆ. ಸೆಕ್ಯೂರಿಟಿ ಪ್ರೊವೈಡ್ ಮಾಡಿ, ಇನ್ನ ಹೆಚ್ಚಿನ ಸೆಕ್ಯೂರಿಟಿ ಅಂತ ಹೇಳಿ. ನಾನೇನು ಮಾಡಿಲ್ಲ. ಮಾಧ್ಯಮದವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸೆಕ್ಯೂರಿಟಿ ಕೇಳಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಿ ಅಂದ್ರೆ, ಹೋಗಿ ಇರಾನ್ನಿಂದ ತರಿಸ್ಕೊ ಅಂತ ಹೇಳ್ರಿ, ಅಮೆರಿಕದಿಂದ ತರಿಸ್ಕೊ ಅಂತ ಹೇಳ್ರಿ, ಇಲ್ಲ 100 ಮಂದಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಮಡ್ಕೋ ಅಂತ ಹೇಳ್ರಿ ಅಂತೇಳಿ ಅವ್ರು ಮಾತಾಡ್ತಾ ಇರಂತಂದ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಆ ಹುದ್ದೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಗೌರವನೂ ನೀವು ಕೊಟ್ಟಿಲ್ಲ. ಆ ಹುದ್ದೆಯಲ್ಲಿ ಕುತ್ಕೊಳ್ಳೋದಕ್ಕೆ ನೀವು ಯೋಗ್ಯರೋ ಅಲ್ಲೋ ಅನ್ನೋದನ್ನ ನಿಮ್ ಪಕ್ಷ ತೀರ್ಮಾನ ಮಾಡಲಿ, ಅದು ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಇಡೀ ರಾಜ್ಯದ ಜನರು ಅದನ್ನ ನೋಡಿದ್ದಾರೆ. ಅಧ್ಯಕ್ಷರೇ, ಇದನ್ನ ಮುಂದೆ ಬರೆದು ಇದು ಬೆಂಗಳೂರಲ್ಲಿ ಮಾತಾಡಿದ್ರು. ನೆಕ್ಸ್ಟ್ ಡೇ ಬಳ್ಳಾರಿಗೆ ಬಂದು ಆ ಕಾರ್ಯಕರ್ತರ ಮನೆಗೆ ಹೋದ್ರು. 25 ಲಕ್ಷ ಕ್ಯಾಶ್ ಕೊಟ್ರು ಅವರಿಗೆ, ಸಂತೋಷ. ಅಲ್ಲಿಂದ ಬಂದು ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ರಿ, ಜನಾರ್ದನ್ ರೆಡ್ಡಿ ಅವರಿಗೆ ಗುಂಡು ಇಲ್ಲಿ ಬಿದ್ದಿದ್ದೇನಾ, ಇಲ್ಲೇನು ಹೊಟ್ಟೆ ಒಳಗಡೆ ಹೋಗಿದ್ದೇನಾ ಅಂತಂದ್ರು. ಪತ್ರಕರ್ತರ ಉಪಮುಖ್ಯಮಂತ್ರಿಗಳು ಮುಖದ ಮೇಲೇನೆ ಕೇಳಿದ್ರು, ಇಲ್ಲಿ ಬಿದ್ದಿದ್ರೆ ಜನಾರ್ದನ್ ರೆಡ್ಡಿ ಎಲ್ಲಿ ಬದುಕ್ತಾ ಇದ್ದೆ, ಹೆಂಗ್ ಮಾತಾಡ್ಲಿಕ್ಕೆ ಆಗುತ್ತೆ ಅಂದ ತಕ್ಷಣ ಅಲ್ಲಿಂದ ಪ್ರೆಸ್ ಕಾನ್ಫರೆನ್ಸ್ ಹೆಚ್ಚು ಕಡಿಮೆ ಆಗ್ಬಿಟ್ಟು ಅಲ್ಲಿಂದ ವಾಪಸ್ ಬಂದ್ರು. ಅಂದ್ರೆ ವಿಷಯ ಏನಾಗ್ತಾ ಇದೆ ಅಂತಂದ್ರೆ, ನಾನು ಹೇಳ್ತಾ ಇರುವಂತದ್ದು, ಇಷ್ಟು ಘಟನೆ ಆದ್ಮೇಲೆ ಈ ಘಟನೆಗೆ ಕಾರಣ ಆಗಿರುವಂತ ಒಬ್ಬ ಶಾಸಕ ಆಗಿರ್ಬೋದು, ಒಬ್ಬ DSP ಆಗಿರ್ಬೋದು, ಒಬ್ಬ ASP ಆಗಿರ್ಬೋದು. ನೋಡಿ, 27ನೇ ತಾರೀಕು ನಿನ್ನೆ ಇಲ್ಲ ಮೊನ್ನೆ ಒಬ್ಬ IPS ಆಫೀಸರ್ನ ಸಿಟಿ DSP ಆಗಿ ಯಾರು ಯಶ್ ಕುಮಾರ್ ಶರ್ಮಾ ಅಂತ ಹೇಳಿ ಅವ್ರನ್ನ ಪೋಸ್ಟ್ ಮಾಡಿದ್ದಾರೆ. ನನಗೆ ಚೀಫ್ ಮಿನಿಸ್ಟರ್ ಮೇಲೆ ಒಂದು ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಹೋರಾಟ ನೀವು CBIಗೆ ಕೊಡ್ತೀರಾ ಇಲ್ಲ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಮಾಡ್ತೀರಾ ಇಲ್ಲ ಅನ್ನೋದು, ಅದು ನೀವು ಏನ್ ಮಾಡ್ತೀರಾ ಅನ್ನೋದು ನೋಡೋಣ. ಇದು ಆಗ್ಲಿಲ್ಲ ಅಂದ್ರೆ ಕೂಡ ನಾನೇನ್ ಕಾನೂನು ಹೋರಾಟ ಇದೆ, ಕೋರ್ಟ್ಗಳಿದಾವೆ, ಅಪ್ ಟು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋರಾಟ ಮಾಡ್ತೀನಿ. ಸಾಕಷ್ಟು ಎವಿಡೆನ್ಸ್ಗಳಿದೆ. ಇದನ್ನ ನಾನೇನು ಇಲ್ಲಿಗೆ ಬಿಡೋ ಪರಿಸ್ಥಿತಿ ಇರಲ್ಲ. ಆದ್ರೂ ಕೂಡ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಬಳ್ಳಾರಿಗೆ, ಈ ಹಿಂದೆ ಕೂಡ ಸನ್ಮಾನ್ಯ SM ಕೃಷ್ಣ ಅವರು ಇರ್ಬೋದು, ಬೇರೆ ಯಾವುದೇ ಮುಖ್ಯಮಂತ್ರಿಗಳು ಇರ್ಬೋದು, ಬಳ್ಳಾರಿ ಜಿಲ್ಲೆ ಅಂತಂದ್ರೇನೆ, ಬಳ್ಳಾರಿ ನಗರ ಅಂದ್ರೇನೆ ತುಂಬಾ ಹಾಟ್ ಆಗಿರುತ್ತೆ. ಒಂದು ಆಂಧ್ರದ ವಾತಾವರಣ ಅನ್ನುವಂತ ಪದಗಳು ಪದೇ ಮಾಧ್ಯಮಗಳಲ್ಲಿ ಬರ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಒಳ್ಳೆ ಅಧಿಕಾರಿಗಳನ್ನ ಪೋಸ್ಟ್ ಮಾಡಬೇಕನ್ನೋದು ಇರುತ್ತೆ. ನಾನು ಮುಖ್ಯಮಂತ್ರಿಗಳು ಒಬ್ಬ ಸಿಟಿ DSPನ ಒಬ್ಬ IPS ಅಧಿಕಾರಿನೇ ಅವರು ಪೋಸ್ಟ್ ಮಾಡಿದ್ರು. ಇನ್ನೇನು ಸಿಟಿಯಲ್ಲಿ ಎಲ್ಲ ಕಂಟ್ರೋಲ್ ಆಗ್ಬಿಡುತ್ತೆ. ASP ಪೋಸ್ಟ್ ಇದೆ, ಒಬ್ಬ ASP ಪೋಸ್ಟ್ ಅಲ್ಲಿ ಒಂದು IPS ಹಾಕ್ಲಿ, SP ಬಂದಿದ್ದಾರೆ.